ಹಲೋ, ನಾನಿವತ್ತು ಮಾಡ್ತಾ ಇರೋದು ಸಿಂಪಲ್ ಪೆಪ್ಪರ್ ಚಿಕನ್ ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ನೋಡಿ, ಇವಾಗ ಮೊದಲು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದು ಹಾಕಿ ತುಂಬ ಸಿಡಿಯುತ್ತಲ್ವ, ಅದಕ್ಕೆ ಲಿಡ್ ಮುಚ್ಚಬೇಕು. ಸ್ವಲ್ಪ ಹೊತ್ತಾದ ನಂತರ 1-2 ನಿಮಿಷ ಆದ ನಂತರ ಓಪನ್ ಮಾಡಿ, ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪು, ಲಿಂಬೆಹಣ್ಣು ಮತ್ತು ಅರಿಶಿನ ಅಷ್ಟೇ ಚಿಕನ್ಗೆ ಹಚ್ಚಿಟ್ಟಿರೋದು. ಅದನ್ನೊಂದು 2 ಅವರ್ ಮ್ಯಾರಿನೇಟ್ ಮಾಡಿಟ್ಟು ಅದರೊಳಗೆ ಹಾಕೋದು. ಪ್ಯಾನಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟರವರೆಗೂ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಆಗುತ್ತೆ ಇದು. ಮೊದಲು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿನ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಎರಡನ್ನ ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಮತ್ತು ಅದ್ರಕ್ ಲಸೂನ್ ಪೇಸ್ಟ್ ಅಂತಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಗರಂ ಮಸಾಲ. ಫ್ಲೇಮ್ನ ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ. ಹಾಕುವಾಗೆಲ್ಲ ಫ್ಲೇಮ್ನ ಕಡಿಮೆ ಇಟ್ಕೋಬೇಕು. ಮತ್ತು ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ, ಅದು ಕಲರಿಗೋಸ್ಕರ ಮಾತ್ರ. ಮತ್ತು ಅರ್ಧ ಹೋಳು ಲಿಂಬೆಹಣ್ಣು. ಫಸ್ಟಿಗೆ ಮ್ಯಾರಿನೇಟ್ ಮಾಡುವಾಗ ಅರ್ಧ ಹೋಳು ಲಿಂಬೆಹಣ್ಣು ಹಾಕಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಹಾಕಬೇಕು. ಟೋಟಲಿ 3 ಸಲ ಹಾಕಬೇಕಾಗತ್ತೆ. ಮತ್ತು ಸ್ವಲ್ಪ ಧನಿಯಾ. ಇದನ್ನು ಮತ್ತೆ ಸ್ವಲ್ಪ ಹುರ್ಕೋಬೇಕು. ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಫಸ್ಟಿಗೆ ಒಂದು ಸಲ ಉಪ್ಪನ್ನು ಹಾಕಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಅದು ನೀರು ಹಾಕಿರ್ತೀವಲ್ವಾ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಒಂದು ಲಿಡ್ನ ಮುಚ್ಚಿ ಒಂದು ½ ಆನ್ ಅವರ್, 50 ಮಿನಿಟ್ಸ್ ಟು ½ ಆನ್ ಅವರ್ವರೆಗೂ ಬೇಯಿಸ್ಕೋಬೇಕು. ಅದರಲ್ಲಿ ಕಡಿಮೆ ಫ್ಲೇಮಲ್ಲೇ ಇಟ್ಕೋಬೇಕು ಅದನ್ನು. ಇವಾಗ ನೋಡಿ, ಈ ಥರ ಹಿಂಗೆ ಮಾಡಿ ನೋಡಿದರೆ ಅದು ಕಟ್ಟಾಗೋ ಹತ್ರ ಇರಬೇಕು. ಆವಾಗ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಲಿಂಬೆಹಣ್ಣನ್ನ ಸೇರಿಸ್ಕೋಬೇಕಾಗತ್ತೆ. ಇಷ್ಟು ಮಾಡಿದರೆ ನಿಮಗೆ ರುಚಿಯಾದ ಸಿಂಪಲ್ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಅದು ಮಾಡಬೇಕು ಇದು ಹಾಕಬೇಕು ಅನ್ನೋಕ್ಕಿಂತ ಸಿಂಪಲಾಗಿ ಈ ಥರ ಮಾಡ್ತೀವಲ್ವ, ಅದು ತುಂಬಾ ರುಚಿಕರ ಆಗಿರುತ್ತೆ. ಹೋಟೆಲ್ ಸ್ಟೈಲೆಲ್ಲ ಅವರು ಕೂಡ ಇದೇ ಥರ ಮಾಡೋದು. ನಾವು 25 ಇಯರ್ಸಿಂದ ನಾವು ಹೋಟ್ಲನ್ನ ನಡೆಸ್ಕೊತ ಬಂದಿರೋದ್ರಿಂದ ನಮ್ಮ ತಾಯಿ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಡಿಶ್ಗಳನ್ನು ನಾವು ಮಾಡ್ತಾಯಿರ್ತೀವಿ. ನೋಡಿ, ಈಗ ಅದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಂದು ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರೋದ್ರಿಂದ ನಿಮಗೆ ಅಷ್ಟೊಂದು ಇದು ಕಾಣ್ತಾ ಇಲ್ಲ. ಬಟ್ ಅದು ತುಂಬಾ ಚೆನ್ನಾಗಿ ಕಲರ್ ಕಾಣ್ತಾ ಇತ್ತು ರಿಯಲಲ್ಲಿ. ಸೂಪರಾಗಿರುತ್ತೆ. ಟೇಸ್ಟ್ ಒಂದು ಸಲ ಮಾಡ್ಕೊಂಡು ನೋಡಿ, ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.